ಬೆಳಗಿನ ಬ್ರೇಕ್‌ಫಾಸ್ಟಿಗೆ ಏನಾದ್ರು ಚಪಾತಿ ಮಾಡಬೇಕು ಅನ್ಕೊಂಡಿದ್ರೆ, ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಚಪಾತಿ ಮಾಡಬೇಕು ಅನ್ಕೊಂಡ್ ಕೂಡ್ಲೆನೆ ಗೋಧಿ ಹಿಟ್ಟು ಇರ್ಬೇಕಂತಾನೆ ಏನಿಲ್ಲ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಚಪಾತಿನ ಹೇಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದೀನಿ. ಬಾಣಲಿಗೆ ಈ ಕಪ್ಪಲ್ಲಿ 4 ಕಪ್ ಆಗುವಷ್ಟು ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದೀನಿ. 4 ಕಪ್ ನೀರು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನ್ ತುಪ್ಪ ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀರು ಕುದಿಯಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ತೆಗೆದು ತೋರಿಸ್ತೀನಿ. ನೀರು ಕೂಡ ಕುದೀತಾ ಇದೆ. ಈ ಥರ ಕುದೀತಾ ಇದ್ರೆ ಸಾಕು. ಈಗ ಫ್ಲೇಮ್‌ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಾನು ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನೋಡಿ 2 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇಲ್ಲಿ. 2 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೋಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನೀಟಾಗಿ ತಿರುಗಿಸ್ಕೊಂಡು ಕಲಿಸ್ಕೊಂಡು ತಗೊಳ್ಳೋಣ. ನೋಡಿ ಚಪಾತಿ ಹಿಟ್ಟಿಲ್ಲ ಅಂತ ಹೇಳಿದ್ರೆ, ಗೋಧಿ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದ್ಸಲ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಚಪಾತಿನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನ ಹಳ್ಳಕ್ಕೆ ಬಿಟ್ಬಿಡೋಣ. ಈಗ ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೂ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಕಟ್ ಮಾಡಿ ಸೇರಿಸಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಖಾರಕ್ಕೆ ನೋಡಿಕೊಂಡು, ಆಮೇಲೆ ಒಂದು 1/4 ಇಂಚ್ ಆಗೋಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟನ್ನು ಸೇರಿಸ್ಕೊಂಡು ಒಂದು 4 ಎಸ್ಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ನಾನು ಇದನ್ನು ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಚಟ್ನಿ ಕೂಡ ರುಬ್ಕೊಂಬಂದಿನಿ, ರೆಡಿ ಆಗಿದೆ. ಬೇಕು ಅನ್ನೋರು ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಒಗ್ಗರಣೆ ಏನೂ ಮಾಡ್ಕೊಳ್ತಾ ಇಲ್ಲ. ಇದು ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ತೆಗೆದು ಸೈಡಿಗೆ ಇಟ್ಬಿಡೋಣ. ಇವಾಗ ಹಿಟ್ಟನ್ನ ನೋಡೋಣ ಬನ್ನಿ. ಒಂದು 10 ನಿಮಿಷ ಆಗಿದೆ. ಹಿಟ್ಟು ಕೂಡ ನೋಡಿ ಚೆನ್ನಾಗಿ ಅಳ್ಕೊಂಡಿದೆ. ನೋಡಿ ಕೈಗೆ ಅಂಟ್ತಾ ಇಲ್ಲ. ಈ ರೀತಿ ಹಿಡ್ಕೊಂಡ್ರೆ ಕೈಗೆ ಅಂಟಬಾರ್ದು ಹಿಟ್ಟು. ಇವಾಗ ಇದನ್ನ ನಾನು ಸೆಲ್ಫ್ ಮೇಲೆ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ತೆಗೆದು ಈ ಸೆಲ್ಫ್ ಮೇಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆನೆ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನ ನೀಟಾಗಿ ನಾದ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟನ್ನ, ಗೋಧಿ ಹಿಟ್ಟನ್ನ ಹೇಗೆ ನಾದ್ಕೋತೀವಿ ಆ ರೀತಿ ನಾದ್ಕೋಬೇಕು. ತಣ್ಣಗೆಲ್ಲ ಆದ್ಮೇಲೆ ನಾದ್ಕೊಳಕ್ ಹೋಗ್ಬಾರ್ದು. ಆಮೇಲೆ ಹಿಟ್ಟು ಒಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ದಂಗೆನೆ ನಾವು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ, ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಏನೇ ಇಲ್ಲಾಂದ್ರೆ 2 ರಿಂದ 3 ನಿಮಿಷ ನಾನು ಇದನ್ನ ನಾದ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ ನಾದ್ಕೊಂಡಿದ್ದಾಗಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ನಾದ್ಕೋಬೇಕು ನಾವು. ಆಮೇಲೆ ತೆಗೆದ್ಬಿಟ್ಟು ಯಾವ ರೀತಿ ಬೇಕೋ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿಕೊಂಡು ನಾವು ಚಪಾತಿನ ಲಟ್ಟಿಸ್ಕೊಬೋದು. ನೋಡಿದ್ರಲ್ಲ ಇಷ್ಟಿಷ್ಟು ಉಂಡೆನ ತಗೊಂಡು ನಾನು ಲಟ್ಟಿಸ್ಕೊಳ್ತೀನಿ. ಇವಾಗ ಹಿಟ್ಟನ್ನ ಉಳಿದಿರೋ ಹಿಟ್ಟನ್ನ ಸೈಡಿಗೆ ಇಟ್ಬಿಡ್ತೀನಿ. ನಾನು ಫುಲ್ ಹಿಟ್ಟನ್ನು ಕಲಿಸ್ಕೊಂಡಿಲ್ಲ, ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟು ದಪ್ಪ ಹಿಟ್ಟನ್ನ ತಗೊಂಡಿದ್ದೀನಿ ನಾನು. ತಗೊಂಡು ಇದನ್ನ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾನು ಇದನ್ನ ಲಟ್ಟಿಸ್ಕೊಳ್ತೀನಿ. ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತೀನಿ. ಹಿಟ್ಟು ಹಾಕ್ಕೊಂಡು ಲೈಟಾಗಿ ಒಂದ್ಸಲ ಈ ರೀತಿ ಅಗಲವಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಸೈಡೆಲ್ಲ ಲೈಟಾಗಿ ಒಡ್ಕೊಳ್ಳುತ್ತೆ. ಆಮೇಲೆ ಅದನ್ನ ಬೇಕಾದರೆ ನಾವು ಆಲ್ಟ್ರೇಷನ್ ಮಾಡ್ಕೊಬೋದು. ಇವಾಗ ನೋಡಿ ಹಿಟ್ಟನ್ನ ಹಾಕ್ಕೊಂಡು ನಾನು ಲಟ್ಟಣಿಗೆಯಿಂದ ಇದನ್ನ ಲಟ್ಟಿಸ್ಕೊಳ್ತೀನಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಮತ್ತು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕೂಡ ಲಟ್ಟಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಇದು ಸೀಳ್ಕೊಳ್ಳೋದಿಲ್ಲ, ಒಡ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತೇಳಿ. ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ನಾವಿಲ್ಲಿ ಲಟ್ಟಿಸ್ಕೊಬೋದು. ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಸೈಡೆಲ್ಲ ಸ್ವಲ್ಪ ಒಡ್ಕೊಂಡಂಗೆ ಆಗಿದೆ. ಇದೇ ರೀತಿ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು. ಇಲ್ಲ ಬೇಡ ಇದು ಸೈಡೆಲ್ಲ ಒಡ್ಕೊಂಡಿದೆ ಅನ್ನೋರು ಒಂದು ಪ್ಲೇಟ್ ಸಹಾಯದಿಂದ ಅದನ್ನ ಒಂದು ಈ ರೀತಿ ರೌಂಡ್ ಆಗಿರೋ ಒಂದು ಪ್ಲೇಟನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿ ರೌಂಡಾಗಿ ನಾವು ತಗೋಬೋದು. ಸೀಳ್ಕೊಂಡಿರೋಲ್ಲ ತೆಗೆದುಬಿಟ್ರೆ ಆಯಿತು. ನೋಡಿ ಸೂಪರಾಗಿ ಒಂದು ರೊಟ್ಟಿ ಕೂಡ ರೆಡಿ, ಚಪಾತಿ ಕೂಡ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ನೋಡಿ ಯಾವುದೇ ಕಾರಣಕ್ಕೂ ಅರಿಯೋದಿಲ್ಲ, ಇದು ಕಟ್ಟಾಗೋದಿಲ್ಲ. ಹೆಂಗೆ ಬೇಕಾದ್ರೆ ಅದೇ ರೀತಿ ಫೋಲ್ಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ಬೇಕೋ ಆ ರೀತಿ ಫೋಲ್ಡ್ ಕೂಡ ಮಾಡ್ಕೋಬೋದು. ಇದೇ ರೀತಿ ಇನ್ನೊಂದು ಕೂಡ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಗೋಧಿ ಹಿಟ್ಟು ಏನಾದರೂ ಇಲ್ಲ ಅಂದ್ಕೊಂಡವರು ಈ ರೀತಿ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಕ್ಕಿ ಹಿಟ್ಟನ್ನ ಈ ರೀತಿ ಯೂಸ್ ಮಾಡಿಕೊಂಡು ಸೂಪರಾಗಿ ಚಪಾತಿ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿ ಇನ್ನೊಂದು ಕೂಡ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಲಟ್ಟಣಿಗೆಗೂ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು.
ಇದನ್ನು ಕೂಡ ಇದೇ ರೀತಿ ಫಸ್ಟ್ ಕಟ್ ಮಾಡ್ಕೊಂಡಲ್ಲ ಅದೇ ರೀತಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿಕೊಂಡು ತಗೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲಾನು ಕೂಡ ಮಾಡಿ ನಾನು ತಗೊಳ್ತೀನಿ. ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕೂಡ ಕಾದಿದೆ. ಇವಾಗ ಹಂಚು ಮೇಲೆ ಈ ರೊಟ್ಟಿನ ಚಪಾತಿನ ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಹಾಕ್ಕೊಬೋದು, ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ತಿರುಗಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು 2 ನಿಮಿಷ ಉಲ್ಟಾ ಸೀದಾ ತಿರುಗಿಸ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ನೋಡಿ ಚಪಾತಿ ಥರ ಉಬ್ಬಿ ಕೂಡ ಬರುತ್ತೆ. ತುಂಬ ಸೂಪರಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತೇಳಿ. ನೋಡಿದ್ರಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡಿಬಿಟ್ಟು ಈ ಚಪಾತಿನ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಂತ. ಹಿಟ್ಟೇನಾದರೂ ಇಲ್ಲ ಅಂದ್ಕೊಂಡಿದ್ರೆ, ಗೋಧಿ ಹಿಟ್ಟಿಲ್ಲ ಅಂದ್ಕೊಂಡಿದ್ರೆ ಈ ರೀತಿ ಒಂದ್ಸಲ ಚಪಾತಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗ್ಬೋದು, ಇಲ್ಲ ಸಂಜೆ ಡಿನ್ನರ್ಗೆ ಆಗ್ಬೋದು, ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕಳಿಸ್ಬೋದು. ಇದ್ರ ಜೊತೆಗೆ ಚಟ್ನಿ ಆಗಲಿ ಇಲ್ಲ ಪಲ್ಯ ಆಗಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ 2 ಸೈಡನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತಿರುವಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ರಫ್ ಆಗಿಬಿಡುತ್ತೆ. ಹಾಗಾಗಿ ಲೈಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಸೂಪರಾಗಿ ರೆಡಿ ಆಗಿದೆ. ಇದನ್ನು ಒಂದು ತಟ್ಟೆ ಸರ್ವ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ರೊಟ್ಟಿನೂ ಕೂಡ ಚಪಾತಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಕೂಡ ಆಗಿದೆ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಇದು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಚಪಾತಿನ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಈ ಚಪಾತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿದ್ರಲ್ಲ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ರೀತಿ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.